ಮನುಷ್ಯನ ಆಸೆಗೆ ಮಿತಿ ಇದೆಯಾ? ಖಂಡಿತ ಇಲ್ಲ. ಸಾವಿನ ನಂತರವೂ ಜೀವನದ ಆಸೆ, ಮರಳಿ ಜೀವ ಪಡೆಯುವ ಆಸೆಯಿಂದ ಚಡಪಡಿಸೋರು ಇರ್ತಾರ. ದುಡ್ಡಿನ ಬಲದಿಂದ ವಿಜ್ಞಾನದ ಶಕ್ತಿಯನ್ನ ಖರೀದಿ ಮಾಡಿ ತಾವು ಅಮರತ್ವ ಸಾಧಿಸ್ತೀವಿ ಅಂತ ಹೊರಡೋರು ಇದ್ದಾರ ಈ ಲೋಕದಲ್ಲಿ. ವೈಜ್ಞಾನಿಕ ವಿಧಾನಗಳನ್ನ ಬಳಸಿ ದೇಹ ಸಂರಕ್ಷಣೆ ಮಾಡೋದ್ರ ಹಿಂದೆ ಇರುವ ನಿರೀಕ್ಷೆಗಳೇನು ಮತ್ತು ಪ್ರಕೃತಿಗೆ ವಿರುದ್ಧವಾದ ಇಂಥದ್ದೊಂದು ಸಾಧ್ಯತೆ ಇದೆಯಾ? ಸೃಷ್ಟಿಯಾದದ್ದು ಸಾವಾಗಲೇಬೇಕು ಅನ್ನೋ ನಿಸರ್ಗ ನಿಯಮವನ್ನ ಮೀರಬಲ್ಲ ವಿಜ್ಞಾನ ಇದೆಯಾ? ಈ ಒಂದು ಘಟನೆಯನ್ನ ಗಮನಿಸೋಣ. ಇದು 2015ರಲ್ಲಿ ನಡೆಯಿತು. 14 ವರ್ಷ ವಯಸ್ಸಿನ ಕ್ಯಾನ್ಸರ್ ಪೀಡಿತ ಹುಡುಗಿಯೊಬ್ಬಳು ಇಂಟರ್ನೆಟ್ ನಲ್ಲಿ ಮಾಹಿತಿಯೊಂದನ್ನ ಗಮನಿಸ್ತಾಳೆ. ತಕ್ಷಣವೇ ನ್ಯಾಯಾಲಯಕ್ಕೆ ಪತ್ರ ಬರೆದು ಬಿಡ್ತಾಳೆ. ಈಗ ನನ್ನ ಪ್ರಾಯ ಕೇವಲ 14 ವರ್ಷ. ನಾನಿಷ್ಟು ಬೇಗ ಸಾಯೋಕೆ ಬಯಸೋದಿಲ್ಲ. ಕ್ರಯೋಜೆನಿಕ್ ಪ್ರಿಸರ್ವೇಶನ್ ಮೂಲಕ ನಾನು ಒಂದಿನ ಚೇತರಿಸಿಕೊಳ್ಳಬಹುದು ಅಂತ ನನಗೆ ವಿಶ್ವಾಸ ಇದೆ. 100 ವರ್ಷಗಳೇ ಹೋದ್ರೂ ನನ್ನನ್ನ ಮರು ಜೀವಂತಗೊಳಿಸಬಹುದು ಅಂತ ನಾನು ಭಾವಿಸ್ತೀನಿ. ಆದ್ರಿಂದ ನನ್ನನ್ನ ಸಮಾಧಿ ಮಾಡಬಾರದು. ನಾವು ಹೇಳುತ್ತಿರುವ ಘಟನೆ ಇಂಗ್ಲೆಂಡಿನದ್ದು. 14 ವರ್ಷದ ಕ್ಯಾನ್ಸರ್ ಬಾಧಿತ ಹುಡುಗಿ ಇಂಟರ್ನೆಟ್ಟಿನಲ್ಲಿ ಕ್ರಯೋ ಪ್ರಿಸರ್ವೇಶನ್ ಕುರಿತು ತಿಳಿದ ಬಳಿಕ ಹೀಗೆ ಪತ್ರ ಬರೆದಿದ್ಲು. ಈಗ ಅವಳ ಶರೀರವನ್ನ ಕ್ರಯೋಜೆನಿಕ್ ಪ್ರಿಸರ್ವೇಶನ್ ನಲ್ಲಿ ಇಡ್ಲಾಗಿದೆ. ಅವಳಿಗೆ ಯಾಕೆ ಹಾಗೆ ಅಮರತ್ವದ ಯೋಚನೆ ಬಂತು? ಅದು 14ರ ಪುಟ್ಟ ಹುಡುಗಿಯ ಪ್ರಬುದ್ಧತೆಯ ಕೊರತೆಯಾಗಿತ್ತ? ಆದ್ರೆ ಹಾಗಲ್ಲ. ಈ ರೀತಿಯ ಹಲವು ಘಟನೆಗಳ ಬಗ್ಗೆ ವಿಶ್ವದೆಲ್ಲೆಡೆ ಕೇಳಿ ಬಂದಿದ್ದಿದೆ. ಹಲವರ ಮೃತದೇಹಗಳನ್ನ ಈ ರೀತಿ ಸಂರಕ್ಷಿಸಿ ಇಡ್ಲಾಗಿದೆ. ಭವಿಷ್ಯದಲ್ಲಿ ಮನುಷ್ಯನನ್ನ ಅಮರನನ್ನಾಗಿಸುವ ವಿಜ್ಞಾನ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇಂತಹ ಪ್ರಯತ್ನಗಳು ನಡೆದಿವೆ. ಆಲ್ಕರ್ ಲೈಫ್ ಎಕ್ಸ್ಟೆನ್ಷನ್ ಫೌಂಡೇಶನ್ ಅನ್ನೋ ಹೆಸರಿನ ಸಂಸ್ಥೆ ಈವರೆಗೆ ಈ ರೀತಿ ಸಂರಕ್ಷಿಸಿ ಇಟ್ಟಿರುವ ದೇಹಗಳೆಷ್ಟು ಗೊತ್ತಾ? 233 ದೇಹಗಳನ್ನ ಆ ಫೌಂಡೇಶನ್ ಸಂರಕ್ಷಿಸಿ ಇಟ್ಟಿದೆ. ನಾವು ನಮ್ಮ ಪುರಾಣಗಳನ್ನ ನೋಡ್ಕೊಂಡ್ರು ಅಲ್ಲಿ ಅಮರತ್ವಕ್ಕಾಗಿ ಹಾತೊರೆಯೋರ ದಂಡೇ ಕಾಣಿಸುತ್ತೆ. ಇರುವ ಜೀವಮಾನದಲ್ಲೇ ಏನನ್ನೂ ಮಾಡದವರು ಅಮರತ್ವ ಪಡೆದು ಮಾಡಬೇಕಾಗಿರೋದೇನೋ ಗೊತ್ತಿಲ್ಲಪ್ಪ. ಆದ್ರೆ ಅಮರತ್ವದ ದುರಾಸೆಯಿಂದಲೇ ತುಂಬಿರುವ 100 ಕಥೆಗಳಂತೂ ಇದ್ದೇ ಇದೆ. ಪುರಾಣಗಳಲ್ಲಿ ದೇವರು ಪ್ರತ್ಯಕ್ಷನಾಗಿ ಏನ್ ವರ ಬೇಕು ಕೇಳು ಅಂದ್ರೆ ಅಮರತ್ವಕ್ಕಾಗಿ ಕೇಳೋರೇ ಇದ್ರು. ಅಥವಾ ಅಮರತ್ವದ ವರ ಕೇಳೋದಕ್ಕಾಗಿನೇ ದೇವರನ್ನ ಕುರಿತು ತಪಸ್ಸು ಮಾಡಿದ್ದರ ಕಥೆಗಳೂ ಇದೆ. ಹಿರಣ್ಯಕಶಿಪು, ಕುಂಭಕರ್ಣ ಇಂತಹ ಎಲ್ಲರದ್ದು ಇಂಥದ್ದೇ ದುರಾಸೆ ಆಗಿತ್ತು. ಆದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರೆಲ್ಲರ ಮರಣ ಸಂಭವಿಸಿತ್ತು. ಅಮರತ್ವದ ದುರಾಸೆ ಈಗಲೂ ಕೂಡ ನಿಂತಿಲ್ಲ. ಆದ್ರಿಂದಾನೇ ಎಷ್ಟೋ ಜನ ಸಾವಿಗೆ ಮೊದಲು 1-2 ಕೋಟಿಯಷ್ಟು ಖರ್ಚು ಮಾಡಿ ಕ್ರಯೋ ಪ್ರಿಸರ್ವೇಶನ್ ಮೂಲಕ ತಮ್ಮ ಶರೀರ ಸಂರಕ್ಷಣೆಗೆ ಕೇಳ್ಕೊಂಡಿದ್ದಿದೆ. ಹಾಗಾದ್ರೆ ಏನಿದು ಕ್ರಯೋಜೆನಿಕ್ ಪ್ರಿಸರ್ವೇಶನ್ ಅನ್ನೋ ಈ ವಿಜ್ಞಾನ? ಅದನ್ನೊಮ್ಮೆ ಅರ್ಥ ಮಾಡ್ಕೊಳ್ಳೋಣ. ಶರೀರವನ್ನ ಶೀತ ತಾಪಮಾನದಲ್ಲಿ ಇಡ್ಲಾಗತ್ತೆ. ವ್ಯಕ್ತಿಯ ಸಾವಿಗೆ ಕಾರಣವಾದ ಕಾಯಿಲೆಗೆ ಚಿಕಿತ್ಸೆ ಕಂಡುಕೊಳ್ಳೋವರೆಗೆ ಈ ರೀತಿ ಇಡುವ ಯೋಚನೆಯೊಂದಿಗೆ ಶುರುವಾಗಿರುವ ಕ್ರಮ ಇದು. 4000 ವರ್ಷಗಳ ಹಿಂದೆನೇ ಇದ್ದ ಈಜಿಪ್ಟಿನ ಮಮ್ಮಿಗಳ ಹಿಂದಿನ ಯೋಚನೆ ಸ್ವಲ್ಪ ಬೇರೆಯಾಗಿತ್ತು. ಶರೀರವನ್ನ ಸಮಾಧಿ ಮಾಡಿದ್ರೆ ಆತ್ಮಕ್ಕೆ ವಾಸಿಸೋಕೆ ಸ್ಥಳ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಈಜಿಪ್ಟಿನವರು ದೇಹ ಸಂರಕ್ಷಣೆಯ ಅಂಥದ್ದೊಂದು ಕ್ರಮವನ್ನ ಕಂಡುಕೊಂಡಿದ್ರು. ಶರೀರವನ್ನ -196 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಇಡ್ಲಾಗತ್ತೆ. ಇದು ಎಷ್ಟು ಕಡಿಮೆ ಅನ್ನೋದನ್ನ ನೀವು ಊಹೆ ಮಾಡಬಹುದು. ಯಾಕಂದ್ರೆ ಸಿಯಾಚಿನ್ನಂತಹ ಪ್ರದೇಶಗಳಲ್ಲೂ ತಾಪಮಾನ ಕಡಿಮೆ ಅಂತಂದ್ರೆ -70 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇಳಿಯಬಲ್ಲದು. ಇದು -196 ಡಿಗ್ರಿ ಸೆಲ್ಸಿಯಸ್. ವೆಂಟಿಲೇಟರ್ ಮಾಸ್ಕ್ ಮೂಲಕ ಆಕ್ಸಿಜನ್ ನೀಡಿ ರಕ್ತದ ಮಟ್ಟವನ್ನ ಶರೀರದಲ್ಲಿ ನಿರ್ವಹಿಸಲಾಗುತ್ತೆ. ನಂತರ ರಾಸಾಯನಿಕಗಳಿಂದ ದೇಹದ ದ್ರವಗಳನ್ನ ಬದಲಾಯಿಸಲಾಗುತ್ತೆ. ಹೀಗೆ ಶರೀರವನ್ನ ಸಂರಕ್ಷಿಸೋದು ಲಿಕ್ವಿಡ್ ನೈಟ್ರೋಜನ್ ಚೇಂಬರ್ಗಳಲ್ಲಿ. ಕೆಲವರು ತಲೆಯನ್ನ ಮಾತ್ರ ಉಳಿಸ್ಕೊಂಡಿದ್ದಾರೆ. ತಲೆ ಇದ್ರೆ ಮರುಜೀವ ಕೊಡಬಹುದು ಅನ್ನೋ ಯೋಚನೆ ಇದರ ಹಿಂದೆ ಇದೆಯಾದರೂ ಇಲ್ಲಿಯವರೆಗೆ ಯಾವುದೇ ಯಶಸ್ವಿ ಪ್ರಯೋಗ ನಡೆದಿಲ್ಲ. ಭವಿಷ್ಯದಲ್ಲಿ ನಡಿಬಹುದು ಅಂತ ಹೇಳೋರು ಇದ್ದಾರೆ. ಆದ್ರೆ ಈ ರೀತಿ ಕ್ರಯೋಜೆನಿಕ್ ಪ್ರಿಸರ್ವೇಶನ್ ನಲ್ಲಿ ಇಡಲಾದ ಶರೀರಗಳನ್ನ ವಾಪಸ್ ಅದರ ನೈಜ ಸ್ಥಿತಿಗೆ ತರೋದು ಹೇಗೆ ಅನ್ನೋದೇ ವಿಜ್ಞಾನಕ್ಕೆ ಈವರೆಗೆ ತಿಳಿದಿಲ್ಲ. ನಿಸರ್ಗದ ಅಗಾಧತೆ ಮುಂದೆ ಮನುಷ್ಯ ಬಹಳ ಸಣ್ಣವನು. ಈ ಮಾಹಿತಿಗಳನ್ನ ಸಂಗ್ರಹಿಸುವಾಗ ನಮಗೆ ಬಂದ ಯೋಚನೆ ಇಷ್ಟೇ: ಜನರು ಅಮರವಾಗುವ ಕನಸುಗಳೊಂದಿಗೆ ತಮ್ಮ ಜೀವವೇ ಹೋದ ನಂತರದ ಕಾಲದಲ್ಲಿ ಶರೀರವನ್ನ ಸಂರಕ್ಷಣೆ ಮಾಡೋದಕ್ಕಾಗಿ ಇಷ್ಟೆಲ್ಲ ಹಣವನ್ನ ಖರ್ಚು ಮಾಡಬೇಕಾ? ಅದನ್ ಬಿಟ್ಟು ತಮ್ಮ ಉತ್ತಮ ಕೆಲಸಗಳ ಮೂಲಕ ಜನ ನೆನಪಿಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ರೆ ಈ ಲೋಕ ಎಷ್ಟು ಸುಂದರವಾಗ್ತಿತ್ತು ಅಲ್ವಾ? ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.